ಏನು ದಾನ? ಅನ್ನದಾನ, ಗೋದಾನ, ಭೂದಾನ, ಸುವರ್ಣ ದಾನ. ಅದಕ್ಕೆ ನಾನು ಬೈರಮಂಗಲದ ಹತ್ರ ಗುಂಡತೋಪುರ ಒಂದು ಕತೆ ಮಾಡ್ತಾ ಇದ್ದೆ. ಆ ಕತೆ ಮಾಡ್ಬೇಕಾದ್ರೆ ನಮ್ಮ ಅಕ್ಕನಂತರನ್ನೇ 100, 500, 200, 300 ಕೊಟ್ರು. ನಾನು ಖುಷಿ ಆಗಿಬಿಟ್ಟು ಇನ್ನ ಕೊಡ್ತಾರೆ ಅಂತ ಜೋರಾಗಿ ಹೇಳಿದೆ. ಅದಕ್ಕೆ ನಮ್ಮ ಚಿಕ್ಕಮ್ಮಣ್ಣಕ್ ನಂತರ ಏನ್ ಮಾಡಿದ್ರು, ಈನ ಸವತಿ 100 ಕೊಡ್ತಾವ್ರ, ನಾನು ಹಂಗ್ ಮಾಡ್ಬಾರ್ದು ಅಂದ್ಬಿಟ್ಟಿದ್ದೇನೆ. ಕಿವಿಲಿತ್ತಲ್ಲ ಯಾಂಗಿಸ್ ಪಟಾರ ತೆಗೆದಿದ್ದೇನೆ. ದಾಸ್ರೆ ನಾನು ಯಾಂಗಿಸ್ ಕೊಡ್ತಾ ಇದ್ರು ಸರಿಯಾಗಿ ಹೇಳು. ಯಾವಾಗ ಯಾಂಗಿಸ್ ಕೊಡ್ತು ಅಕ್ಕ, ನನಗ್ ಖುಷಿ ಆಗೋಗ್ಬಿಡ್ತು. ಚಿನ್ನ 25,000 ಬಾಳ್ತದೆ. ಆಹಾ ಅಂದ್ಬಿಟ್ಟು ಅಕ್ಕ 3 ಗಂಟೆಗೆ ಕತೆ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಮ್ಮ ಹೆಂಗಸರ ಕೈ ಕೊಟ್ಬಿಟ್ಟೆ. ನಮ್ಮ ಹೆಂಗಸರು ರೀ ಚಿನ್ನ ನೋಡಿದ್ರೆ ಹೆಂಗಸ್ರಿಗೆ ಆಸೆ ಜಾಸ್ತಿ. ಚಿತ್ರಾಂಗಣಿ ಅನ್ನ ಮಾಡ್ಕೊಂಡು ನಮ್ಮ ಹೆಂಗಸರು ಸ್ವಲ್ಪನೇ ತಿನ್ರಿ, 1,000 ಕಟ್ಲು ತಗಲಾಕೊಂಡ್ಬಿಟ್ಟು ನಿಗರ್ ಕೊಟ್ರಿ ಇನ್ನೊಂದು ಯಾರು ಹೆಂಗಸ್ನ ಪ್ರೀತಿ ಜಾಸ್ತಿ ಆಗೋಗ್ಬಿಟ್ಟು. ಅದಕ್ಕೆ ನಮ್ಮ ಹೆಂಗಸರು ಹೇಳಿದ್ರು, ಅನ್ನ ತಿನ್ಸ್ಬಿಟ್ಟು ರೀ ಇನ್ನೊಂದ್ ಎಲ್ರಿ ಅಂದ್ಲು. ನಿದ್ಕೊಂಡು ನಿಮ್ಮ ಅಪ್ಪನ್ ತಿನ್ಕೊಳ್ಳ ನಿಗರ್ಸ್ಬಿಡ್ತೀನಿ ಪಾಪ ಅಂದ್ರೆ ಅಂದೆ. ಅಲ್ಲ ಇನ್ನೊಂದ್ ಎಲ್ಲ ಅಂದ್ಲು. ಗಂಡ ಅನ್ನೋದು ಬಿಟ್ಬಿಟ್ಲು ನೋಡಿ. ಯಾರೋ ಅಂತಾರೆ ನಾವು ಎಲ್ಲ ಅಂತ ರೀ ಅಂತಾರೆ, ಮಾವ ಅಂತಾರೆ, ರೀ ಅಂತಾರೆ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಇನ್ನೊಂದು ಅಂದ್ಲು. ನಾನು ಕೈ ಎತ್ತದ್ನಲ್ಲ ನೋಡಂತ ಮುಟ್ಟೋ ಏನ್ ತಿಳ್ಕೊಂಡಿದ್ದೆ ನನ್ನ. ಈ ಕಿವಿ ತೊರ ಗಂಟ ಮನೆಗೆ ಬಂದ್ಬಿಟ್ಟು ಸರು ಇಲ್ಲ ಅನ್ಬಿಟ್ಟಕ್ಕ ಕುಂಬಳಕಾಯಿ ಕುಂಬಳಕಾಯಿ 15 ದಿವಸದಲ್ಲಿ. ಅದಕ್ಕೆ ಚಿಕ್ಕಮ್ಮನ ಕೈನ ಕೊಟ್ಟಾರನ್ನೋ ಅಂತ ನನಗೂ ಆಸೆ. ಕೊಡ್ತಾರೆ. ಯಾಕಂದ್ರೆ ದಾನ ಅಂದ್ರೆ ಹಿಂದಿನ ಕಾಲದಲ್ಲಿ ದಾನ ಮಾಡ್ತಿದ್ರು, ಇವತ್ತು ದಾನ ಮಾಡ್ತಾರೆ. ಅದಕ್ಕೆ ಯಾಕೆ ಮಾತು ಹೇಳಿದೆ ಅಂದ್ರೆ, ಹೆಣ್ಣು ಮಕ್ಕಳು ಚಿನ್ನ ಕಂಡ್ರೆ ಬಹಳ ಆಸೆ. ಮೊನ್ನೆ ನೋಡಿ ಹೋಯ್ತಲ್ಲ ಹಬ್ಬ ಭೀಮನ ಅಮಾಸೆ, ಎಷ್ಟು ಜನ ಗಂಡದ್ರ ಕಾಲನ ತೊಳೆದು ನೀರು ಕುಡಿದು ಲಪ್ಪ ನಿಮ್ಮ ಅವ್ನ್ ತಿನ್ಕೊಳ್ಳ ಸಾರಾಯಿ ಕುಡಿಯೋದು ಬಿಟ್ಬಿಡು. ಅಲ್ಲ ಕೆಲವರು ಈ ಕಡೆ ಯಾರು ಕುಡಿಯಲ್ರ ಪಾಪ, ಈ ಕಡೆ ಯಾರು ಹಂಗ್ ಮಾಡೋದಿಲ್ಲ. ಭೀಮನ ಅಮಾಸೆ ದಿನ ಕಾಲ್ ತೊಳೆದವ್ರು ಪುಣ್ಯವಂತರು. ಒಬ್ಬಮ್ಮ ಕಾಲ್ ತೊಳೆದೆ ಜ್ಞಾನ ಹಾಕ್ಬಿಟ್ಟವಳೆ, ಟಿವಿಲಿ ತೋರಿಸೋರು ನನ್ನ ಈಸ ಗಂಡನ್ನ. ರಾತ್ರಿ ತೊಳೆದವಳೆ ಬೆಳಗ್ಗೆ ನೀರು ಜ್ಞಾನ ಹಾಕ್ಬಿಟ್ಟ. ಅಲ್ಲ ಈ ಕಡೆ ಯಾರು ಹಂಗ್ ಮಾಡೋದಿಲ್ಲ. ಅದಕ್ಕೆ 3 ತಿಂಗಳು ಎತ್ಕೊಂಡ್ರು ಮನೆ ಬಿಟ್ಟು. ಏನೋ ಈ ಕಡೆ ಕಿವಿದ್ ಯಾರನ್ನ ಕೊಟ್ಟರು ಧರ್ಮ ಕಟ್ಕೊಂಡು ಹೆಂಗೀಸ್ನ ಮನೆ ಸೇರ್ಕೊಂಡ್ಬಿಡುವ ಅಂತ ಹಂಗ